ಜನಪ್ರತಿನಿಧಿಗಳ ಬೋರ್ಡ್ ಅನ್ನೇ ಮುಡಾದಿಂದ ರದ್ದು ಮಾಡಬೇಕು, ಜನಪ್ರತಿನಿಧಿಗಳು ಆ ಒಂದು ಬೋರ್ಡ್ ನಲ್ಲಿ ಇರಬಾರ್ದು ಅಂತ ತಮ್ಮ ಅಭಿಪ್ರಾಯ ಏನು? ಯಾಕಂದ್ರೆ ಸಿದ್ದರಾಮಯ್ಯ ಅವರು ಸಹ ಹೇಳಿದ್ರೆ ನಮ್ಮ ಸಚಿವ ಸಂಪುಟದಲ್ಲಿ ನಿರ್ಧಾರ ಮಾಡ್ತೀವಿ ಅಂತ. ಸಚಿವ ಸಂಪುಟ ಅಲ್ಲ, ಹಿಂದೆ ಆ ಕಾಯ್ದೆನ ಅಸೆಂಬ್ಲಿಲಿ ಮಂಡಿಸಿದ್ರು, ಮತ್ತು ಅದನ್ನು ಇಂಪ್ಲಿಮೆಂಟ್ ಆಗಲಿಲ್ಲ. ನಮ್ಮದು ಒಪ್ಪಿಗೆ ಇದೆ, ಅವ್ರ ಅಧಿಕಾರಿಗಳ ಮೇಲೆ ನಂಬಿಕೆ ಇದೆ. ಈಗ ಮಾಡಿರೋ ಅಧಿಕಾರಿಗಳಲ್ವಾ, ಎಮ್ ಎಲ್ ಎಗಳು ಮಾಡಿದಾರಾ? ಅಲ್ಲಪ್ಪ ಇವ ಅಲ್ಲ ಮಾಡಿರೋರು ಅಧಿಕಾರಿಗಳು ತಾನೆ. ಇಷ್ಟೆಲ್ಲ ಮಾಡಿರೋರು ಯಾರು ರೀ? ಎಮ್ ಎಲ್ ಎ ಮಾಡೋಕ್ಕಾದ ಅಲ್ಲೋಗಿ ಕೂತಿರ್ತಾನೆ ಅಷ್ಟೇ. ಇಲ್ಲ ಸರ್ವಾನ್ ಮತ್ತೆ ಇಲ್ಲಿಗೆಲ್ಲ ಪಾಸ್ ಮಾಡಿದೀವಾ ಯಾವ್ದಾರು? ಅವನ ಅಧಿಕಾರಿ ಜವಾಬ್ದಾರಿ, ಇಂಪಾರ್ಟೆಂಟ್ ಅಧಿಕಾರಿ. ಈಗ ಇದೆ ವಾಲ್ಮೀಕಿ ನಿಗಮದ್ದು, ಈಗ ಸಿದ್ದರಾಮಯ್ಯನವರೇ ಹಣಕಾಸು ಸಚಿವರು, ಅವರೇ ಹಣಕಾಸು ಸಚಿವರು ಅಲ್ಲನಪ್ಪ, ಅವರ ಅಡಿದಲ್ಲಿ ಆಗಿದೆಯಲ್ಲ ಈಗ. ವಾಲ್ಮೀಕಿ ನಿಗಮದಲ್ಲಿ ಸಿದ್ದರಾಮಯ್ಯನವರೇ ಹಣಕಾಸು ಸಚಿವರಿದ್ದಾರೆ. ಹಣಕಾಸು ಇಲಾಖೆ ಅನುಮತಿ ಪಡೆದೆ 187 ಕೋಟಿನ ದುರುಪಯೋಗ ಪಡಿಸೋಕ್ಕಾಯ್ತದ? 94 ಕೋಟಿನ ಅಕೌಂಟ್ ಓಪನ್ ಮಾಡ್ಬೇಕಾದ್ರೆ ಹಣಕಾಸು ಇಲಾಖೆಯಿಂದ ಅನುಮತಿ ಬೇಕಲ್ಲ, ಅನುಮತಿ ಪಡಿಬೇಕಲ್ವನ್ರಿ? ಇದಕ್ಕೆ ಯಾರು ಜವಾಬ್ದಾರಿ? ಮತ್ತೆ ಯಾರು ಜವಾಬ್ದಾರಿ ಹೇಳ್ರಿ? ಮತ್ತೆ ಇಲ್ಲಿ ಎಮ್ ಎಲ್ ಎ ಜವಾಬ್ದಾರಿ, ಇಲ್ಲಾರೇ ಜವಾಬ್ದಾರಿ ಆಗಬೇಕು. ವಾಲ್ಮೀಕಿ ನಿಗಮದ ಆಗಿರ್ತಕ್ಕಂಥದ್ದಕ್ಕೂ ಆ ಹಣಕಾಸು ಇಲಾಖೆಗೂ ಸಂಬಂಧ ಇದೆ. ಹಣಕಾಸು ಇಲಾಖೆ ಯಾರ ಕೈಲಿದೆ? ಮುಖ್ಯಮಂತ್ರಿಗಳ ಕೈಲಿದೆ. ಮುಖ್ಯಮಂತ್ರಿಗಳು ಈ ಜವಾಬ್ದಾರಿ ಇದು ಹಣ ಹೊರಬೇಕಾಗ್ತದೆ. ಅಥವಾ ಯಾರ್ಯಾರಿಗೆ ಹೋಗಿದೆ ಹಣ, ಯಾರ್ಯಾರಿಗೆ ಹೋಗಿದೆ ಈ ಹಣ, ಯಾರ್ಯಾರಿಗೆ ಹೋಗಿದೆ, ಯಾರ್ಯಾರು ಕೈ ಸೇರಿದೆ, ಇದೆಲ್ಲ ಯಾವಾಗ ಗೊತ್ತಾಗೋದು? ತನಿಖೆಯಿಂದ ಗೊತ್ತಾಯ್ತದೆ. ಇ ಡಿ ಅವ್ರು ಮಾಡ್ತಿದ್ದಾರೆ, ಈಗ ಸಿ ಬಿ ಐಗೂ ಹೋಗಿದೆ. ಇದೆಲ್ಲ ತನಿಖೆ ಆಗಿ ಸಾಬೀತಾದರೆ ಸಿದ್ದರಾಮಯ್ಯನವರು ಕೂಡ ರಾಜೀನಾಮೆ ಕೊಡಬೇಕಾಗ್ತದೆ. ಯಾರಿದ್ದಾರೆ ಉಪಮುಖ್ಯಮಂತ್ರಿಗೆ ಹೋಗಿದ್ರೆ ಅವರು ರಾಜೀನಾಮೆ ಕೊಡಬೇಕು. ನಾನು ಹೇಳ್ತಾ ಇರೋದು ನಿಮಗೆ, ಹಣಕಾಸು ಇಲಾಖೆ ಅನುಮತಿ ಕೊಡದೆ ಹೈದರಾಬಾದಲ್ಲಿ ಹೋಗಿ ಅಕೌಂಟ್ಗಳನ್ನ ತೆರೆಯಲಿಕ್ಕೆ ಸಾಧ್ಯ ಇಲ್ಲ. ಅವ್ರ ಅನುಮತಿ ಪಡೆದೇ ಮಾಡಬೇಕು ಇದೆಲ್ಲವೂ ಕೂಡ. ಇದೆಲ್ಲ ನಡೆದಿದೆ ಅಂತ ಹೇಳಿದ್ರೆ ಇವತ್ತೇನು ಇ ಡಿ ಫೋರ್ಸ್ ಇವತ್ತೇನು ಮಾಡ್ತಿದ್ದಾರೆ ಎಫೆಕ್ಟಿವ್ ಆಗಿ, ಇವತ್ತು ನಮಗೆ ಅದನ್ನು ನೋಡಿ ಏನೋ ಆಗುತ್ತೆ ಅಂತಿದೆ ಅಲ್ರಿ. ಈಗ ನಿಮಗೆ ನಾನು ಹೇಳ್ತಾ ಇರೋದು, ರಾಮಕೃಷ್ಣ ಹೆಗಡೆ ಅವರು ಏನು ಭಾರಿ ದೊಡ್ಡ ಹಗರಣ, ಟೆಲಿಫೋನ್ ಕದ್ದಾಲಿಕೆ ಹಗರಣ, ರೇವಜಿತು ಹಗರಣ, ರಾಜೀನಾಮೆ ಕೊಟ್ಟರು 2 ಬಾರಿ. ಬಂಗಾರಪ್ಪನ ಕಂಪ್ಯೂಟರ್ ಹಗರಣ ರಾಜೀನಾಮೆ ಕೊಟ್ಟರು. ಹಂಗೆ ನಮ್ಮ ಸಿದ್ದರಾಮಯ್ಯನವರು ಕೂಡ ಸಮಾಜವಾದ ಪಾರ್ಟಿಯಿಂದ ಬಂದಿರತಕ್ಕಂಥವ್ರು, ಅವರು ಕೂಡ ಒಂದು ರಾಜೀನಾಮೆ ಕೊಟ್ಟು ಇದನ್ನೆಲ್ಲ ಎದುರಿಸಿ ಮತ್ತೆ ಬಂದು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಒತ್ತಾಯ ಮಾಡ್ತೀನಪ್ಪ.